ಇನ್ಫ್ಯಾಕ್ಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ಅನ್ನು ತಂದಾಗ ಅಲ್ಲಿ ಎಲ್ಲ ರಂಗದಲ್ಲೂ ಕೂಡ ಮಹಿಳೆಯರಿಗೆ ಸ್ಥಾನ, ಗೌರವ ಮತ್ತು ಅವಕಾಶಗಳು ಕೊಡಬೇಕು ಅನ್ನುವಂಥ ವಿಚಾರವನ್ನು ಅವರು ಹೇಳಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಯನ್ನೇ ನಮ್ಮ ನರೇಂದ್ರ ಮೋದಿಯವರು ಸಾಕಾರಗೊಳಿಸ್ತಾ ಇದ್ದಾರೆ. 2034ಕ್ಕೆ ಬರಬೇಕಾಗಿರುವಂಥ ಅನುಷ್ಠಾನ 2029ಕ್ಕೆ ಪ್ರಯತ್ನವಾಗಿದೆ. ಇದು ಕಾಂಗ್ರೆಸ್ಸಿನ ಹಿಂದಿನ ಅಧ್ಯಕ್ಷರು ಶ್ರೀಮತಿ ಸೋನಿಯಾ ಗಾಂಧಿಯವರ ಇಚ್ಛೆ ಕೂಡ ಆಗಿತ್ತು. ಹೀಗಾಗಿ ಎಲ್ಲರೂ ಒಂದಾಗಿ ಇಂಥ ಕ್ರಾಂತಿಕಾರಿ ಬಿಲ್ಲನ್ನು ಭಾರತದ ಭವಿಷ್ಯದ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಒಂದು ಚಿತ್ರವನ್ನು ಬದಲಾವಣೆಯನ್ನು ಮಾಡಿ ಪ್ರಜಾಪ್ರಭುತ್ವವನ್ನು ಇನ್ನಷ್ಟು ಗಟ್ಟಿಗೊಳಿಸುವಂಥ ಒಂದು ಬಿಲ್ ಇದಾಗಿದೆ. ನಾನು ವಿರೋಧ ಪಕ್ಷದವರು ಕೂಡ ಕರೆ ಕೊಡ್ತೀನಿ. ಇಂಥ ಒಂದು ಮಹತ್ವದ ಬದಲಾವಣೆ ತರುವಂಥ ಬಿಲ್ಲಲ್ಲಿ ಅವರು ಕೂಡ ಸಹಕಾರವನ್ನು ಮಾಡಬೇಕು. ರಾಜಕಾರಣವನ್ನು ಬದಿಗೊತ್ತಿ ಕೆಲವೊಂದು ಸಂದರ್ಭಗಳಲ್ಲಿ ನಾವು ರಾಷ್ಟ್ರದ ಹಿತ ಮತ್ತು ಸಾಮಾಜಿಕ ಹಿತವನ್ನು ಕಾಪಾಡಿಕೊಳ್ಳಲು ನಾವೆಲ್ಲ ಒಂದಾಗಬೇಕು. ಅಂಥ ಒಂದು ಮೆಚ್ಯೂರಿಟಿಯನ್ನು, ಅಂಥ ಒಂದು ಹಿರಿಮೆಯನ್ನು, ಮುತ್ಸದ್ದಿತನವನ್ನು ಎಲ್ಲ ಪಾರ್ಟಿಗಳು ತೋರಿಸ್ತಾರೆ ಅನ್ನುವಂಥ ವಿಶ್ವಾಸ ಹೊಂದಿದೆ. ಮುಖ್ಯಮಂತ್ರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯ ನೇತೃತ್ವದಲ್ಲಿ ಈ ಬಿಲ್ ಪಾಸ್ ಆಗುವ ಭಾಗಿಯಾಗುವಂಥ ಒಂದು ಅದೃಷ್ಟ ನಮಗಿದೆ. ಅದನ್ನು ಅತ್ಯಂತ ಪ್ರಾಮಾಣಿಕತೆಯಿಂದ ನಾವು ಮಾಡ್ತೀವಿ. ಈ ಒಂದು ಪಾರ್ಲಿಮೆಂಟ್ ಸೆಷನ್ನಲ್ಲಿ ಅತ್ಯಂತ ಹೆಮ್ಮೆಯಿಂದ ನಾವು ಮಾಡ್ತೀವಿ. ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಈಗ ಪ್ರತಿಭಟನಾ ನೋಡಿ, ಈಗ ಸರ್ಕಾರಿ ನೌಕರಿಯನ್ನು ಬೇಡಿಕೆ ಇಟ್ಟು ಕಳೆದ ಒಂದು ವರ್ಷದಿಂದ ವಿದ್ಯಾರ್ಥಿಗಳನ್ನು ಆಂದೋಲನ ಮಾಡ್ತಾ ಇದ್ದಾರೆ. ಅದು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ. ಕರ್ನಾಟಕ ರಾಜ್ಯ ಸರ್ಕಾರ ಈ ಯುವಕರಿಗೆ ಮೋಸವನ್ನು ಮಾಡಿದೆ. ಕಳೆದ ಬಾರಿ ಅವರು ಮುಷ್ಕರವನ್ನು ಮಾಡಿದಾಗ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲ ಸಚಿವರು ಕೂಡ ಇಲ್ಲ, ನಾವು ಉದ್ಯೋಗ ಅವಕಾಶಗಳನ್ನು ಮಾಡಿಕೊಡ್ತೀವಿ, ಒಂದು ತಿಂಗಳಲ್ಲೇ ನೋಟಿಫಿಕೇಶನ್ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ರು. ಈಗ ಯಾವುದನ್ನು ಕೂಡ ಮಾಡಿದೆ. ಆ ನೋಟಿಫಿಕೇಶನ್ ಕೂಡ ಯಾವುದೋ ಕಿಮ್ಮತ್ತಿದ್ದಂಗೆ ಇಂಟರ್ನಲ್ ರಿಸರ್ವೇಷನ್ ಅಬೌಟಿ ಈಗ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಅದಕ್ಕೆ ವಿದ್ಯಾರ್ಥಿಗಳು ರೋಷಗೊಂಡು ಮತ್ತೊಮ್ಮೆ ಶಾಂತಿಯುತವಾಗಿ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತಂದರೆ ಅದು ರಿಸ್ಟ್ರಿಕ್ಟೆಡ್ ಸ್ಟ್ರೈಕ್ ಇದೆ. ಹೈಕೋರ್ಟಿನ ಆದೇಶದಿಂದ ರಿಸ್ಟ್ರಿಕ್ಟೆಡ್ ಸ್ಟ್ರೈಕ್ ಇದೆ. ಅದಕ್ಕೂ ಕೂಡ ಅವಕಾಶ ಕೊಡ್ತಾ ಇಲ್ಲ ಅಂತಂದರೆ ಈ ರಾಜ್ಯದಲ್ಲಿ ಸಂವಿಧಾನದ ವಿರುದ್ಧ ಇದೊಂದು ಸರ್ಕಾರ ಇದೆ. ಸಂವಿಧಾನವನ್ನು, ಅದರ ಆಶಯಗಳನ್ನು ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆ ಸರ್ಕಾರ ಇದೆ. ಪ್ರಜಾಪ್ರಭುತ್ವ ವಿರೋಧಿ ಸರ್ಕಾರ ಇದೆ. ಜನ ವಿರೋಧಿ ಸರ್ಕಾರ ಇದೆ ಮತ್ತು ಮಾತಿಗೆ ತಪ್ಪಿರುವಂಥ ಒಂದು ಸರ್ಕಾರ ಇದೆ. ಇದರ ವಿರುದ್ಧ ಯುವ ಜನತೆ ತಾವು ಇವತ್ತೇನೋ ಅಲ್ಲಿಯ ಪೊಲೀಸರು ಬಂಧನ ಮಾಡಿ ತಡೆಯಬಹುದು, ಆದರೆ ಭವಿಷ್ಯದಲ್ಲಿ ಬಹಳ ದೊಡ್ಡ ಬೆಲೆಯನ್ನು ಈ ಸರ್ಕಾರ ತಟ್ಟಬೇಕಾಗುತ್ತೆ ಅನ್ನೋದು ಎಚ್ಚರಿಕೆಯನ್ನು ಕೊಡುತ್ತೆ. ದಾವಣಗೆರೆ ಒಂದು ಚುನಾವಣೆ ಕಾಂಗ್ರೆಸ್ ಅಯೋಮಯ ಆಗಿದೆ. ರಾಜಕೀಯ ಕಾರ್ಯದರ್ಶಿಗಳ ತಲೆದಂಡಾಗಿದೆ. ಜಮೀನು ಕುಟ್ಟಿಗೂ ಬಗೆಹರಿಸಿದೆ. ನೋಡಿ, ಕಾಂಗ್ರೆಸ್ಸು ಯಾವ ಸಮುದಾಯಗಳನ್ನು ಓಲೈಸ್ಕೊಂಡು, ಯಾವ ಸಮುದಾಯದ ಮತ ಬ್ಯಾಂಕ್ ಆಗಿ ಪರಿವರ್ತನೆಯನ್ನು ಮಾಡಿಕೊಂಡಿದ್ದು ಆ ಎಲ್ಲ ಸಮುದಾಯಗಳು ಕ್ರಮ ನಿರಸನಗೊಂಡಿದೆ. ಇವತ್ತು ಅಲ್ಪಸಂಖ್ಯಾತರ ನಾಯಕರ ಪ್ರಶ್ನೆ ಅಲ್ಲ, ಈ ಅಲ್ಪಸಂಖ್ಯಾತರ ಸಮುದಾಯದಲ್ಲೇ ಭುಗಿಲೆದ್ದಿದೆ. ಅದು ಈ ನಾಯಕರ ಒಂದು ಜಸ್ಟ್ ಸಿಂಪ್ಟಮ್. ಸುಮ್ಮನೆ ಮೇಲೆ ಕಾಣೋದು ನಾಯಕರು, ಅದರ ಒಳಗಡೆ ಸಮುದಾಯನೇ ಭುಗಿಲೆದ್ದಿದೆ. ಬರುವಂತಹ ದಿನಗಳಲ್ಲಿ SC ST ಸಮುದಾಯ ಕೂಡ ಭ್ರಮ ನಿರಸನಗೊಂಡಿದೆ. ಏನು ಅಹಿಂದ ಸಮುದಾಯ ಅಂತ ಹೇಳಿ ಮುಖ್ಯಮಂತ್ರಿಗಳು ಇಷ್ಟು ವರ್ಷ ರಾಜ್ಯಭಾರ ಮಾಡಿದ್ರು, ಅವರಿಗೆ ಏನನ್ನೂ ಮಾಡಿಲ್ಲ ಅನ್ನುವಂಥ ಅರಿವು ಇವತ್ತು ಸಮುದಾಯಗಳಿಗೆ ಬಂದು ಬರುವಂತಹ ದಿನಗಳಲ್ಲಿ ಭ್ರಮ ನಿರಸನಗೊಂಡು ಕಾಂಗ್ರೆಸ್ಸಿಗೆ ದೊಡ್ಡ ತಿರುಗಿ ಬಿದ್ದು ಪಾಠವನ್ನು ಕಲಿಸುವಂಥ ಕಾಲ ದೂರಿದೆ. ಇಲ್ಲಿ ಜಸ್ಟ್ ಈಗ ಪ್ರಾರಂಭ, ಎಲೆಗಂಡ ಇದು ಪ್ರಾರಂಭ. ಬಹಳ ದೊಡ್ಡ
ಇದರ ಪರಿಣಾಮ ಆಗುತ್ತೆ ಮತ್ತು ಮುಂದಿನ ತಿಂಗಳು ಬರುವಂಥ ಏನು ಈ ಕುರ್ಚಿ ಕಚ್ಚಾಟ ಇದೆ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನ ಉಳಿಸಿಕೊಳ್ಳೋ ಸಲುವಾಗಿ ಮತ್ತು ಡಿ ಕೆ ಶಿವಕುಮಾರ್ ಅವರು ತಮ್ಮ ಪಡ್ಕೊಳ್ಳೋ ಸಲುವಾಗಿ ಕುರ್ಚಿ ಕಚ್ಚಾಟದ ಮೇಲೂ ಕೂಡ ಇವೆಲ್ಲವೂ ಕೂಡ ನೇರ ಪರಿಣಾಮ ಬೀಳ್ತಿದೆ. ಬರುವಂಥ ದಿನಗಳಲ್ಲಿ ಬಹಳ ಕಷ್ಟದ ದಿನಗಳು ಕಾಂಗ್ರೆಸ್ ಇದೇನು ತೋರಿಸ್ತದೆ ಅಂತಂದರೆ ಸುಮಾರು 30 ಜನ ಹಿರಿಯ ಶಾಸಕರು ಓದಿರೋದು ಮುಖ್ಯಮಂತ್ರಿಗಳು ತಮ್ಮ ಸಚಿವ ಸಂಪುಟದ ಸದಸ್ಯರ ಮೇಲೆ ಹಿಡಿತ ಕಳ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಶಾಸಕರ ಮೇಲೂ ಕೂಡ ಹಿಡಿತ ಕಳ್ಕೊಂಡಿದ್ದಾರೆ. ಅತಿ ದೀರ್ಘಕಾಲ ಆಡಳಿತ ಮಾಡಿರುವಂಥ ಮುಖ್ಯಮಂತ್ರಿಗಳು ಅವರ ಶಾಸಕರು ಅವರನ್ನು ಮೀರಿ ಅವರ ನಾಯಕತ್ವವನ್ನು ಮೀರಿ ದಿಲ್ಲಿಗೆ ಹೋಗ್ತಾರೆ ತಮ್ಮ ಸ್ಥಾನಮಾನ ಪಡ್ಕೊಳ್ಳೋದು ಅಂತಂದರೆ ಇದು ಒಂದು ರೀತಿಯಲ್ಲಿ ಮುಖ್ಯಮಂತ್ರಿಗಳಿಗೆ ಅವಮಾನ. ಇಷ್ಟು ಸೀನಿಯರ್ ಮುಖ್ಯಮಂತ್ರಿಯಾಗಿ ಇವರು ತಮ್ಮ ಶಾಸಕರನ್ನ ಮಾತಾಡಿ ವಿಶ್ವಾಸ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಇನ್ನೊಂದು ಕಡೆ ನೋಡಿದರೆ ಇದರ ಹಿಂದೆ ಮುಖ್ಯಮಂತ್ರಿಗಳೇ ಇದ್ದಾರೆ ಅನ್ನುವಂಥದ್ದು ಕೂಡ ಇವತ್ತು ವಾದ ನಡೀತಾ ಇದೆ. ಸೀನಿಯರ್ ಮುಖ್ಯಮಂತ್ರಿ ಇದೆಲ್ಲ ನಡೀತಾ ಇದೆ ಅಂತಂದರೆ ಇದರ ಹಿಂದೆ ಮುಖ್ಯಮಂತ್ರಿಗಳಿದ್ದಾರೆ. ಇದರ ಹಿಂದೆ ಮುಖ್ಯಮಂತ್ರಿ ಇದ್ದಾರೆ ಅನ್ನೋದಕ್ಕೆ ಪುಷ್ಟಿ ಏನಪ್ಪಾ ಅಂತಂದರೆ ನಿನ್ನೆ ಉಪಮುಖ್ಯಮಂತ್ರಿಗಳು ಆ ಶಾಸಕರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾರು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಪರವಾಗಿ ಹೋಗಿದ್ದಾರೆ ಉಪಮುಖ್ಯಮಂತ್ರಿಗಳಿಗೇನು ಅಂದರೆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆದರೆ ನಾಯಕತ್ವ ಅದರ ತೀರ್ಮಾನಗಳು ಬಂದು ಹೋಗ್ತವೆ ಅನ್ನುವಂಥ ಒಂದು ವಿಚಾರದಲ್ಲಿ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ.